ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಗಣಗಪುರದಲ್ಲಿರುವ ದತ್ತಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈ ದತ್ತಾತ್ರೇಯ ದೇವಸ್ಥಾನಕ್ಕೆ ದತ್ತಾತ್ರೇಯ ಪೀಠ ಎಂದೂ ಕರೀತಾರೆ. ಸೊ ಇಲ್ಲಿ ಇತಿಹಾಸವು ಅತ್ಯಂತ ಪವಿತ್ರವಾದದ್ದು. ಇದರ ಪ್ರಮುಖ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ವಿವರಗಳನ್ನು ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನಿಮ್ಮ ಮುಂದೆ ತರಲು ಒಂದು ಚಿಕ್ಕ ಪ್ರಯತ್ನ. ಸೊ ಇಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ನೆಲೆ ಎಂದು ಕರೀತಾರೆ. ಈ ದೇವಸ್ಥಾನವು ಇತಿಹಾಸ ದತ್ತಾತ್ರೇಯನ 2ನೇ ಅವತಾರವೆಂದು ನಂಬಲಾಗಿದೆ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಜೀವನದೊಂದಿಗೆ ಬೆಸೆದುಕೊಂಡಿದೆ. ಅವರು 14ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಕಾರಂಜಾದಲ್ಲಿ ಜನಿಸಿದರು. ಸೊ ಕಾಶಿ ಮತ್ತು ಇತರ ಪುಣ್ಯಕ್ಷೇತ್ರಗಳ ಪರ್ಯಟನೆಯ ನಂತರ ಅವರು ತಮ್ಮ ಜೀವನದ ಕೊನೆಯ 24 ವರ್ಷಗಳನ್ನು ಗಣಗಾಪುರದಲ್ಲಿ ಕಳೆದರು ಎಂಬ ಒಂದು ಇತಿಹಾಸ ಇದೆ. ಸುಮಾರು ಕ್ರಿಸ್ತಕ 1435ರಿಂದ 1458ರವರೆಗೆ ಅವರು ಗಣಗಾಪುರದಲ್ಲಿ ಕಳೆದಿರುವಂಥ ಒಂದು ಇತಿಹಾಸವಿದೆ. ಅವರು ಬಂದ್ಬಿಟ್ಟು ಈ ಭಾಗದಲ್ಲಿ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪುನರುತ್ಥಾನಕ್ಕೆ ಕಾರಣರಾದರು ಎಂದು ಹೇಳಲಾಗುತ್ತದೆ. ಇಲ್ಲಿಯ ಪ್ರಮುಖ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳು ಏನೆಂದರೆ, ನಿರ್ಗಣ ಮಠ. ಈಗಿರುವ ದೇವಸ್ಥಾನವನ್ನು ನಿರ್ಗಣ ಮಠ ಎಂದು ಕರೆಯಲಾಗುತ್ತದೆ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು 1458ರಲ್ಲಿ ಶ್ರೀಶೈಲದ ಕದಲಿ ವನಕ್ಕೆ ಪ್ರಯಾಣ ಬೆಳೆಸುವ ಮುನ್ನ ತಮ್ಮ ಭಕ್ತರಿಗಾಗಿ ಈ ಸ್ಥಳದಲ್ಲಿ ತಮ್ಮ ನಿರ್ಗಣ ಪಾದುಕೆಗಳನ್ನು ಬಿಟ್ಟು ಹೋದರು. ಇಂದಿಗೂ ಈ ದೇವಸ್ಥಾನದಲ್ಲಿ ಆ ಪವಿತ್ರವಾದ ಪಾದುಕೆಗಳನ್ನು ಮುಖ್ಯವಾಗಿ ಪೂಜಿಸಲಾಗುತ್ತದೆ. ಈ ಪಾದುಕೆಗಳು ಅಂಡಾಕಾರದಲ್ಲಿದ್ದು ಕಂದು ಮತ್ತು ಕೆಂಪು ಬಣ್ಣದಾಗಿವೆ. ಇವುಗಳನ್ನು ಯಾವ ವಸ್ತುವಿನಿಂದ ತಯಾರಿಸಲಾಗಿದೆ ಎಂಬುದು ಇಂದಿಗೂ ನಿಗೂಢವಾಗಿದೆ. ಕಲ್ಲು ಅಥವಾ ಮರ ಎಂದು ಗುರುತಿಸಲು ಸಾಧ್ಯವಿಲ್ಲದಂತಾಗಿದೆ. ಈ ಪಾದುಕೆಗಳನ್ನು ಮುಟ್ಟಿದಾಗ ಮಾನವನ ದೇಹದ ಅಂಗದಂತೆ ಮೃದುವಾಗಿ ಅನುಭವಕ್ಕೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಕೇವಲ ಅರ್ಚಕರಿಗೆ ಮಾತ್ರ ಬೆಳಗಿನ ಪೂಜೆಯ ಸಮಯದಲ್ಲಿ ಇವುಗಳನ್ನು ಸ್ಪರ್ಶಿಸಲು ಅನುಮತಿ ಇರುತ್ತದೆ ಹಾಗೂ ಪೂಜಿಸಲು ಅನುಮತಿ ಇರುತ್ತದೆ. ಸಂಗಮ ಕ್ಷೇತ್ರ. ಈ ಕ್ಷೇತ್ರವು ಭೀಮಾ ಮತ್ತು ಅಮರಜಾ ನದಿಗಳ ಪವಿತ್ರ ಸಂಗಮದ ದಡದಲ್ಲಿದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳನ್ನು ನಾಶವಾಗುತ್ತದೆ ಎಂಬುವ ಒಂದು ಬಲವಾದ ನಂಬಿಕೆ ಇದೆ. ವಾಸ್ತುಶಿಲ್ಪ. ಈ ದೇವಸ್ಥಾನವು ಪುರಾತನವಾಗಿದ್ದು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಈ ದೇವಾಲಯ ದ್ರಾವಿಡ ಶೈಲಿಯ ಪ್ರಭಾವದಲ್ಲಿ ಕಾಣಬಹುದು. ಇಲ್ಲಿನ ಶಿಖರ ಮತ್ತು ಮಂಟಪಗಳು ಸಾಂಪ್ರದಾಯಿಕ ಶೈಲಿಯಲ್ಲಿಯೇ ಇವೆ. ಶ್ರೀ ಗುರು ಚರಿತ್ರೆ. ಗಣಗಾಪುರದ ಮಹತ್ವ ಮತ್ತು ಶ್ರೀ ನರಸಿಂಹ ಸರಸ್ವತಿಗಳ ಪವಾಡಗಳ ಬಗ್ಗೆ ಪವಿತ್ರ ಗ್ರಂಥವಾದ ಶ್ರೀ ಗುರು ಚರಿತ್ರೆಯಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ. ದತ್ತ ಭಕ್ತರಿಗೆ ಇದು ಅತ್ಯಂತ ಪವಿತ್ರ ಗ್ರಂಥವಾಗಿದೆ. ಇಲ್ಲಿಯ ಆಚರಣೆಗಳು ಬಂದ್ಬಿಟ್ಟು, ಭಕ್ತರು ಇಲ್ಲಿ ಮಾಧುಕರಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಪ್ರತಿದಿನ ಮಧ್ಯಾಹ್ನದಲ್ಲಿ ಈ ಗ್ರಾಮದಲ್ಲಿ ಭಿಕ್ಷೆ ಬೇಡುತ್ತಿದ್ದರು. ಅದರಂತೆ ಇಂದಿಗೂ ಭಕ್ತರು 5 ಮನೆಗಳಿಂದ ಭಿಕ್ಷೆ ಪಡೆದು ಅದನ್ನು ದೇವರಿಗೆ ಅರ್ಪಿಸುವ ಸಂಪ್ರದಾಯ ಇಲ್ಲಿಯದಾಗಿದೆ. ಇಲ್ಲಿಯ ಜನರು ಸ್ವಾಮಿಗಳು ಇಂದಿಗೂ ಮಧ್ಯಾಹ್ನ ಭಿಕ್ಷೆ ಪಡೆಯಲು ಅತೀತವಾಗಿ ಬರುತ್ತಾರೆ ಅನ್ನೋ ಒಂದು ದೃಢ ನಂಬಿಕೆಯಿಂದ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ದೇವಸ್ಥಾನದ ಸುತ್ತಮುತ್ತಲಿರುವ ಮನೆಗಳ ಜನರು ಭಕ್ತರಿಗೆ ಭಿಕ್ಷೆ ನೀಡಲು ಹಿಂಜರಿಯುವುದಿಲ್ಲ. ಅವರ ನಂಬಿಕೆ ಏನಪ್ಪ ಅಂತಂದರೆ, ಇನ್ನೂ ಕೂಡ ದತ್ತಾತ್ರೇಯ ದೇವರು ಭಕ್ತರ ರೂಪದಲ್ಲಿ ಬಂದು ಭಿಕ್ಷೆಯನ್ನು ಬೇಡಬಹುದು ಅನ್ನೋ ಒಂದು ದೃಢ ನಂಬಿಕೆಯಿಂದ ಭಕ್ತಾದಿಗಳಿಗೆ ಭಿಕ್ಷೆಯನ್ನು ಕೊಡುತ್ತಾರೆ. ಈ ಭಿಕ್ಷೆ ಬೇಡುವ ವಿಧಾನ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಬೆಂಗಳೂರಿನ ಕಡೆಯ ಜನರಿಗೆ. ಹಾಗೆ ಈ ಕಡೆ ಪುಣೆ, ಮಹಾರಾಷ್ಟ್ರ, ಸೋಲಾಪುರ್, ಕೋಲ್ಹಾಪುರ್, ಗುಲ್ಬರ್ಗ
ಶಾಪೂರ್ ಈ ಕಡೆ ಜನರಿಗೆಲ್ಲ ಇದು ಗೊತ್ತಿರೋ ಒಂದು ಆಚಾರ. ಸೊ ಇದನ್ನು ಸುಮಾರು ವರ್ಷಗಳ ಕಾಲದಿಂದ ನಡೆದು ಬರುತ್ತದೆ. ನನ್ನಿಂದ ಸಾಧ್ಯವಾದಷ್ಟು ಈ ದೇವಸ್ಥಾನದ ಬಗ್ಗೆ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಂಡು ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟೇ.